ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮುದಾಯಿಕ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತ್ ಜೋಡೋ ಅಭಿಯಾನದ ಅಂಗವಾಗಿ ನಗರದ ವ್ಯಾಪ್ತಿಯಲ್ಲಿ ಯುವ ಸಂಘಗಳನ್ನು ರಚಿಸಲಾಗುತ್ತಿದೆ. ಈ ಕುರಿತು ಮಾಹಿತಿ ನೀಡಿರುವ ನಗರಸಭೆ ಪೌರಾಯುಕ್ತ ಆರ್. ವಿರೂಪಾಕ್ಷಮೂರ್ತಿ, ನಗರದ 35 ವಾರ್ಡ್ಗಳಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಭಾರತ್ ಜೋಡೋ ಹೆಸರಿನಲ್ಲಿ 13 ಯುವ ಸಂಘಗಳನ್ನು ರಚಿಸಲು ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಈ ಸಂಘಗಳಿಗೆ ಯುವಕರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಸದಸ್ಯರಾಗಬಹುದು. ಸಮಾಜದ ಮುಖ್ಯವಾಹಿನಿಗೆ ಯುವ ಸಮುದಾಯವನ್ನು ಕರೆತರುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಪೌರಾಯುಕ್ತರು ಮನವಿ ಮಾಡಿದ್ದಾರೆ. ಇನ್ನು ಯೋಜನೆಯಡಿ ಆಯ್ಕೆಯಾಗುವ ಪ್ರತಿ ಯುವ ಸಂಘಕ್ಕೆ ಸರ್ಕಾರದಿಂದ ತಲಾ 10 ಲಕ್ಷ ರೂಪಾಯಿ ಅಭಿವೃದ್ಧಿ ಅನುದಾನ ದೊರೆಯಲಿದೆ. ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ತಲಾ 1 ಯುವ ಸಂಘ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ 1 ರಿಂದ 10 ಸಂಘಗಳವರೆಗೆ ರಚಿಸಲು ಅವಕಾಶ ಕಲ್ಪಿಸಲಾಗಿದೆ. ಯುವ ಸಂಘದ ಸದಸ್ಯರಾಗಲು 16 ರಿಂದ 35 ವರ್ಷದೊಳಗಿನ ಯುವಕರು ಅರ್ಹರಾಗಿದ್ದು, ಪ್ರತಿ ಸಂಘ ರಚನೆಗೆ ಕನಿಷ್ಠ 100 ಯುವ ಸದಸ್ಯರ ನೋಂದಣಿ ಕಡ್ಡಾಯವಾಗಿದೆ. ಅದರಲ್ಲಿ ನೋಂದಣಿ ಶುಲ್ಕವಾಗಿ ಕೇವಲ 10 ರೂಪಾಯಿ ನಿಗದಿಪಡಿಸಲಾಗಿದೆ. ಒಬ್ಬ ವ್ಯಕ್ತಿ ಒಂದು ಸಂಘದಲ್ಲಿ ಮಾತ್ರ ಸದಸ್ಯರಾಗಲು ಅವಕಾಶವಿದೆ. ಹೀಗಾಗಿ ಗಂಗಾವತಿ ನಗರ ವ್ಯಾಪ್ತಿಯ ಅರ್ಹ ಯುವಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಭಾರತ್ ಜೋಡೋ ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಪೌರಾಯುಕ್ತ ಆರ್. ವಿರೂಪಾಕ್ಷಮೂರ್ತಿ ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಗರಸಭೆ ಕಚೇರಿಯನ್ನು ಸಂಪರ್ಕಿಸುವಂತೆ ಅವರು ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದಂತೆ ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುವ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಭಾರತ್ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸುವ ಕುರಿತು ಒಂದು ಆದೇಶ ನಡವಳಿಕೆಗಳು ಮಾನ್ಯ ಘನ ಸರ್ಕಾರದ ಒಂದು ನಡವಳಿಕೆಗಳ ಪ್ರಕಾರ ಈಗಾಗಲೇ ಪ್ರಾರಂಭವಾಗಿರುತ್ತೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳಲ್ಲಿ ಭಾರತ್ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಈಗಾಗಲೇ ಆನ್ಲೈನಲ್ಲಿ ಲಿಂಕ್ ಸಹ ಅದನ್ನು ಪ್ರೊವೈಡ್ ಮಾಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗಂಗಾವತಿ ನಗರದಲ್ಲಿ ಈಗ ಏನಾಗಿದೆ, ಗ್ರಾಮ ಪಂಚಾಯಿತಿ ಮತ್ತು CMC, TMC, ಮಹಾನಗರ ಪಾಲಿಕೆ ಅದರ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 4,000 ಜನಸಂಖ್ಯೆಗೆ ಒಂದು ಸಂಘ, ಪ್ರತಿ ಪುರಸಭೆ ಮಟ್ಟದಲ್ಲಿ 6,000 ಜನಸಂಖ್ಯೆಗೆ ಒಂದು ಸಂಘ, ನಗರಸಭೆ ವ್ಯಾಪ್ತಿಯಲ್ಲಿ 8,000, ಮಹಾನಗರ ಪಾಲಿಕೆ ಹಾಗೂ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ 10,000. ಇದರ ಪ್ರಕಾರ ನಮ್ಮ CMC ಸಂಬಂಧಪಟ್ಟ ಹಾಗೆ 8,000 ಜನಸಂಖ್ಯೆಗೆ ಅನುಗುಣವಾಗಿ ಟೋಟಲ್ 35 ವಾರ್ಡ್ಗಳಲ್ಲಿ ನಮ್ಮಲ್ಲಿ 1,25,000 ಜನಸಂಖ್ಯೆ ಇರೋ ಪ್ರಕಾರ 13 ನಾವು ಒಂದು ಸಂಘಗಳನ್ನು ಮಾಡಿರ್ತೇವೆ. ಒಟ್ಟು 13 ವಾರ್ಡ್ಗಳಲ್ಲಿ 13 ಸಂಘಗಳನ್ನು ನಾವು 13 ಸಂಘಗಳನ್ನ ರಚನೆ ಮಾಡಿರ್ತೇವೆ. ಆ ವಾರ್ಡ್ ನಂಬರು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ಡ್ ನಂಬರ್ 1, 2, 3 ಮತ್ತು 4, 5, 6, 7, 8, 9 ಈ ಥರ 8,000 ಜನಸಂಖ್ಯೆಗೆ ಅಕಾಮಿಡೇಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು, ಅಂದರೆ 8,000 ಅಂದರೆ 8,000 ಮೇಲೆ 9,000 ಆ ಥರ ಬರ್ತಾರೆ. ಅದ್ರ ಪ್ರಕಾರ ನಾವು ಈಗ ಟೋಟಲ್ 13 ಒಂದು ಗುಂಪುಗಳನ್ನು ರಚನೆ ಮಾಡಿದ್ದೀವಿ ನಮ್ಮ ಒಂದು ಆದೇಶದ ಪ್ರಕಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭಾರತ್ ಜೋಡೋ ಯುವಕ ಸಂಘ ಈ ಸಂಘಗಳನ್ನು ರಚನೆ ಮಾಡಲಿಕ್ಕೆ ಕಾರಣ ಸಮುದಾಯ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಕ್ರೀಡೆ, ಫಿಟ್ನೆಸ್ ಮತ್ತು ಕೌಶಲ್ಯ ಅಭಿವೃದ್ಧಿ ಮೂಲಕ ಯುವಜನರನ್ನು ಸಬಲೀಕರಣಗೊಳಿಸಲು, ಅದರಂತೆ ಯುವಜನರಲ್ಲಿ ಒಂದು ಆಕ್ಟಿವೇಶನ್ ಮತ್ತು ಮೋಟಿವೇಶನ್ ಅವರಿಗೆ ಮಾಡುವ ಬಗ್ಗೆ, ತಳಮಟ್ಟದಲ್ಲಿ ಯುವಜನರ ಒಂದು ಪಾಲ್ಗೊಳ್ಳುವಿಕೆ, ವ್ಯವಸ್ಥಿತ ವೇದಿಕೆಗಳ ಒಂದು ಕೊರತೆ ಇದೆ, ಅದೊಂದು ನಾಯಕತ್ವದ ಅವಕಾಶಗಳನ್ನ ಅಡಚಣೆಗಳು ನಿವಾರಿಸಬೇಕಾಗಿದೆ. ಕ್ರೀಡೆ, ಫಿಟ್ನೆಸ್ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರಾರಂಭಿಸಲು ಸಂಬಂಧಪಟ್ಟ ಹಾಗೆ 16 ರಿಂದ 35 ವಯಸ್ಸಿನ ಸಂಬಂಧಪಟ್ಟ ಹಾಗೆ ಒಂದು ಯುವಕ ಯುವತಿಯರು ಈ ಒಂದು ಇದರಲ್ಲಿ ಈ ಒಂದು ಸಂಘದಲ್ಲಿ ಅವರು ಪಾಲ್ಗೊಳ್ಬೋದಾಗಿದೆ. ಇದಕ್ಕೆ ಒಂದು ಸಂಘಕ್ಕೆ 100 ಜನ ಸದಸ್ಯರಿರ್ತಾರೆ. ಆ 100 ಜನ ಸದಸ್ಯರಲ್ಲಿ
ಒಟ್ಟು 100 ಜನ ಲಿಮಿಟೆಡ್, ಅದರ ಮೇಲೆ ಎಷ್ಟಾದರೂ ಆಗ್ಬೋದು. ಅದರ ಪ್ರಕಾರ ಈಗ 100 ಜನ ಸದಸ್ಯರಲ್ಲಿ 15 ಜನ ಟೋಟಲ್ ಇವರು ಇರ್ತಾರೆ, ಏನು ಕಾರ್ಯಕಾರಿ ಸದಸ್ಯರು ಇರ್ತಾರೆ. ಅದರಲ್ಲಿ ಕಾರ್ಯಕಾರಿ ಸದಸ್ಯರಲ್ಲಿ ಟೋಟಲ್ ಒಟ್ಟು 15 ಜನರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಕಾರ್ಯಕಾರಿ ಸದಸ್ಯರು, ಒಬ್ಬರು ಖಜಾಂಚಿ, 12 ಜನ ಕಾರ್ಯಕಾರಿ ಸದಸ್ಯರು ಇರ್ತಾರೆ. 12 ಜನ ಕಾರ್ಯಕಾರಿ ಸದಸ್ಯರು, ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಖಜಾಂಚಿ, ಈ ಥರ 15 ಜನ ಟೋಟಲ್. ಮೀಸಲಾತಿ ಪ್ರಕಾರ SC ST ಟೋಟಲ್ 3 ಜನ ಸದಸ್ಯರು ಇರ್ತಾರೆ ಒಂದು ಗುಂಪಿನಲ್ಲಿ, ಅದರಲ್ಲಿ ಯುವಕ ಸಂಘದಲ್ಲಿ. ಅದರಲ್ಲಿ ಒಬ್ಬರು ಮಹಿಳೆ ಇರ್ತಾರೆ. ಇದರಲ್ಲಿ SC ST 3 ಜನ ಸದಸ್ಯರಲ್ಲಿ ಒಬ್ಬರು ಮಹಿಳೆ. ಆಮೇಲೆ OBC ಪ್ಲಸ್ ಮೈನಾರಿಟಿಯಲ್ಲಿ 4 ಜನ ಸದಸ್ಯರು ಇರ್ತಾರೆ. OBC ಪ್ಲಸ್ ಮೈನಾರಿಟಿಯಲ್ಲಿ ಅದರಲ್ಲಿ ಒಬ್ಬರು ಮಹಿಳೆ ಇರ್ತಾರೆ. ಆಮೇಲೆ 8 ಜನ ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟವರು ಇರ್ತಾರೆ. ಅದರಲ್ಲಿ 3 ಜನ ಮಹಿಳೆಯರು ಇರ್ತಾರೆ. ಅದರ ಪ್ರಕಾರ 5 ಜನ ಮಹಿಳೆಯರು ಇರ್ತಾರೆ. 15. ಹಾಂ, ಈ ಥರ ಕಾರ್ಯಕಾರಿ ಸಮಿತಿಯಲ್ಲಿ ಈ ಥರ ಮೆಂಬರ್ಸ್ ಇರ್ತಾರೆ. ಇದಕ್ಕೆ 2 ವರ್ಷ ಅವಧಿ ಇರುತ್ತೆ. ಮತ್ತೆ 2 ವರ್ಷ ಆದಮೇಲೆ 15 ಜನ ಆಯ್ಕೆ ಮಾಡ್ತಾರೆ. ಅದರ ಪ್ರಕಾರ ಆ 15 ಜನರಲ್ಲಿ ಈಗ ಇದ್ದವರು ಮುಂದಿನ ಅವಧಿಗೆ ಪುನರಾವರ್ತನ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಇಲ್ಲ. ಅದು ಜಿಲ್ಲಾಧಿಕಾರಿಗಳ ಒಂದು ಅಲ್ಲ, ಅದು ಅವರು ಡಿಸೈಡ್ ಮಾಡ್ತಾರೆ. ಅದರ 100 ಜನರಲ್ಲಿ ಟೋಟಲ್ 5 ಜನ, ಜನರಲ್ 3, OBC ಒಬ್ಬರು, SC ST ಅಲ್ಲಿ ಒಬ್ಬರು, ಈ ಥರ ಇರುತ್ತೆ. ಇದರಲ್ಲಿ ಸಂಘದ ಮುಖ್ಯ ಕರ್ತವ್ಯಗಳು: ಪ್ರತಿಯೊಂದು ಸಂಘವು ವಾರ್ಷಿಕ ಚಟುವಟಿಕೆಗಳ ಕ್ಯಾಲೆಂಡರ್ ತಯಾರಿಸಿ ಕ್ರೀಡೆ ಮತ್ತು ಫಿಟ್ನೆಸ್, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ, ಕೌಶಲ್ಯ ಮತ್ತು ಯುವ ಸಬಲೀಕರಣ ಇತ್ಯಾದಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವುದು. ಸಂಘದ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಪಾರದರ್ಶಕ ಲೆಕ್ಕಪತ್ರ ನಿರ್ವಹಣೆ ಮತ್ತು ಮೇಲ್ಕಂಡ ಕ್ಷೇತ್ರಗಳಲ್ಲಿನ ಪ್ರತಿಯೊಂದು ಚಟುವಟಿಕೆಯ ವರದಿಯನ್ನು ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ಭಾರತ್ ಜೋಡೋ ಯುವಕ ಸಂಘ ಸಾಫ್ಟ್ವೇರ್ನಲ್ಲಿ ಅಪ್ಲೋಡ್ ಮಾಡುವುದು. ಈ ಥರ ಇರುತ್ತೆ. ತಮಗೆಲ್ಲ ಕಾಪಿ ಕೊಡ್ತಾರೆ, ಒಬ್ಬೊಬ್ಬರಿಗೆಲ್ಲ ಮೇನ್ ಕಾಪಿ ಕೊಟ್ಬಿಡಿ. ಅದರ ಪ್ರಕಾರ ವರ್ಷಕ್ಕೆ 10 ಲಕ್ಷ ರೂಪಾಯಿ ಇವರಿಗೆ, ಈ ಸಂಘಕ್ಕೆ ಅನುದಾನ ಬರುತ್ತೆ. ಆ 10 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಅಧ್ಯಕ್ಷರು ಮತ್ತು ನಮ್ಮಲ್ಲಿ ಮೆಂಟರ್ ಅಂತ ಇರ್ತಾರೆ. ಮೆಂಟರ್ ಅಂದರೆ ಪಾಲನೆ ಮಾಡೋರು, ಅಂದರೆ ಮೇಂಟೆನೆನ್ಸ್. ಆದರೆ 13 ಸಂಘ ನಮ್ಮ ಸಿಟಿಯಲ್ಲಿ ಇರೋ ಪ್ರಕಾರ 13 ಜನ ನಮ್ಮ ಅಫಿಷಿಯಲ್ನ ಡೆಪ್ಯೂಟ್ ಮಾಡಿರ್ತೀವಿ. ವಾರ್ಡ್ ನಂಬರು ಈ ಥರ ನಮ್ಮ ಇದರಲ್ಲಿ ಎಷ್ಟು ಜನ, 13 ಜನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿದೆ ಅದು, ಹದಿಮೂರು ಜನ ಸದಸ್ಯರಲ್ಲಿ ವಾರ್ಡ್ ನಂಬರ್ 1, 2, 3 ಕುಮಾರಿ ಆಸ್ಮಾ ಬೇಗಂ AEE ಇರ್ತಾರೆ. ವಾರ್ಡ್ ನಂಬರ್ 4, 5 ಶರಣಪ್ಪ AEE ಪರಿಸರ. ಅದೇ ರೀತಿಯಾಗಿ ವಾರ್ಡ್ ನಂಬರ್ 6, 7 ಶಾಂತಕುಮಾರ್ ಅಸಿಸ್ಟೆಂಟ್ ಇಂಜಿನಿಯರ್. ವಾರ್ಡ್ ನಂಬರ್ 8, 9, 10ರಲ್ಲಿ ವಿಜಯಲಕ್ಷ್ಮಿ ಸಮುದಾಯ ಸಂಘಟನಾಧಿಕಾರಿಗಳಿರ್ತಾರೆ. ವಾರ್ಡ್ ನಂಬರ್ 11, 12, 13 ಮೆಹಬೂಬ್ ಬಾಷಾ ಕಂದಾಯ ಅಧಿಕಾರಿ ಇರ್ತಾರೆ. ವಾರ್ಡ್ ನಂಬರ್ 14, 15, 16 ಮೀನಾಕ್ಷಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ. 17, 18, 19 ಸಂಗಮೇಶ್ ಬಿಲ್ ಕಲೆಕ್ಟರ್ ಇರ್ತಾರೆ. 20, 21, 22 ಬಸವರಾಜ್ ಕಂದಾಯ ನಿರೀಕ್ಷಕರು ಇರ್ತಾರೆ. 23, 24, 25 ಅಶ್ವಿನಿ ಪ್ರಥಮ ದರ್ಜೆ ಸಹಾಯಕರು ಇರ್ತಾರೆ. 26, 27, 28, 29 ಕಾಂತಮ್ಮ ಪ್ರಥಮ ದರ್ಜೆ ಸಹಾಯಕರು ಇರ್ತಾರೆ. 30, 31 ಅನ್ನಪೂರ್ಣ ಸಮುದಾಯ ಸಂಪನ್ಮೂಲ ಸದಸ್ಯರು ಇರ್ತಾರೆ. 32, 33 ಶ್ರೀದೇವಿ ಸಂಪನ್ಮೂಲ ಸದಸ್ಯರು ಇರ್ತಾರೆ. 34, 35 ರೇಷ್ಮಾ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಇರ್ತಾರೆ. ನಮ್ಮ ಅಲ್ಲಿ ಮೆಂಟರ್ಸ್ ಅಂತ ಮಾಡಿರ್ತೀವಿ ನಮ್ಮ ಅಫಿಷಿಯಲ್ಸ್ನ. ಆ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಮೆಂಟರು ಜಾಯಿಂಟ್ ಅಕೌಂಟ್ ಇರುತ್ತೆ. ಅದ್ರ ಪ್ರಕಾರ ಅವರು ಇಬ್ಬರು ಅಕೌಂಟ್ ಇದು ಮಾಡಬೇಕಾಗುತ್ತೆ, ಏನೋ ಆಪರೇಟ್ ಮಾಡಬೇಕಾಗುತ್ತೆ. ಹೌದು. ಮತ್ತು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕಾರ್ಯಕ್ರಮಗಳ ಆಯೋಜನೆ, ಸಮುದಾಯ ಅಭಿವೃದ್ಧಿ ಅಂದರೆ ಕೆರೆ, ಕಲ್ಯಾಣ, ಸ್ವಚ್ಛತೆ ಗ್ರಾಮ, ನಗರ ಸ್ವಚ್ಛತಾ ಅಭಿಯಾನ ಹಾಗೂ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ಅರಿವು ಮೂಡಿಸುವುದು. ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ ಅಂದರೆ ಸಸಿ ನೆಡುವುದು, ನರ್ಸರಿ ಅಭಿವೃದ್ಧಿ, ಹವಾಮಾನ ಬದಲಾವಣೆ ಜಾಗೃತಿ. ಆರೋಗ್ಯ ಮತ್ತು ಯೋಗಕ್ಷೇಮ ಅಂದರೆ ರಕ್ತದಾನ ಶಿಬಿರಗಳು, ಪಲ್ಸ್ ಪೋಲಿಯೋ ಅಭಿಯಾನ, ಮಾನಸಿಕ ಆರೋಗ್ಯ ಜಾಗೃತಿ, ಪೌಷ್ಟಿಕಾಂಶಗಳ ಅರಿವು, ಪ್ರಥಮ ಚಿಕಿತ್ಸೆ ಜಾಗೃತಿ ಹಾಗೂ ಆರೋಗ್ಯ ಕಾರ್ಯಕ್ರಮಗಳ ಶಿಬಿರಗಳು. ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಅಂದರೆ
ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂವಿಧಾನ ಮೌಲ್ಯಗಳ ಜಾಗೃತಿ, ಭಾವೈಕ್ಯತ ಕಾರ್ಯಕ್ರಮಗಳು, ಆಹಾರ ಮೇಳಗಳು ಹಾಗೂ ಮೂಢನಂಬಿಕೆಗಳ ನಿವಾರಣಾ ಜಾಗೃತಿ. ಆಮೇಲೆ ಕೌಶಲ್ಯ ಮತ್ತು ಯುವ ಸಬಲೀಕರಣ, ಡಿಜಿಟಲ್ ಸಾಕ್ಷರತೆ, ವೃತ್ತಿ ಮಾರ್ಗದರ್ಶನ, ಉದ್ಯಮಶೀಲತೆ ಜಾಗೃತಿ, ಜೀವನ ಕೌಶಲ್ಯ ತರಬೇತಿ, ನಾವೀನ್ಯತೆ ಮತ್ತು ನವೋದ್ಯಮ ಬೆಂಬಲ. ಈ ಥರ ಕೆಲವೊಂದು ಆಕ್ಟಿವಿಟೀಸ್ ಇದ್ದಾವೆ. ಇದರ ಪ್ರಕಾರ ಅವರು ಎಲ್ಲ ಆಕ್ಟಿವಿಟೀಸ್ ಮಾಡಬೇಕಾಗುತ್ತೆ. ಇದು ಏನಂದರೆ ನಮ್ಮ ಯುವ ಜನರಲ್ಲಿ ಈಗೇನು ರೀಲ್ಸು ಈ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಮುಳುಗಿಬಿಟ್ಟಾರೆ, ಅದನ್ನ ಹೊರಗೆ ತಂದು ಅವ್ರನ್ನೆಲ್ಲ ಒಂದು ಸಾಮಾಜಿಕ ಜೀವನದಲ್ಲಿ ಅವ್ರನ್ನ ಒಂದು ಮಿಂಗಲ್ ಮಾಡಿ ಏನು ನಡೀತಾ ಇದೆ ಏನಿಲ್ಲ ಇಲ್ಲಿ ಕ್ರಿಯಾಶೀಲತೆ ಮತ್ತು ಅವ್ರನ್ನ ಆಕ್ಟಿವೇಶನ್ ಅವ್ರ ಮೋಟಿವೇಶನ್ ಮಾಡ್ಬೇಕಾ ಒಂದು ಇದು ಮುಖ್ಯ ಉದ್ದೇಶ ಇದ್ರದ್ದು. ಇದಕ್ಕೆ ಸಂಬಂಧಪಟ್ಟಾಗ ನಮ್ಮ ನಗರಸಭೆ ಸಂಬಂಧಪಟ್ಟಾಗ ತಾವೆಲ್ಲ ಹೇಳಿದ ಪ್ರಕಾರ 13 ಜನ ನಮ್ಮ ಮೆಂಟರ್ಸ್ ಇದ್ದಾರೆ. ಇವರು ನಮ್ಮ ಪಾಲಕರು ಅಂತ ಹೇಳ್ತು, ಅಂದರೆ ಮ್ಯಾನೇಜ್ಮೆಂಟು ಅವರು ನಮ್ಮದು ಅವರು 100 ಜನ ಸದಸ್ಯರು. ಅದರ ಮೇಲೆ ಹೌದು 100 ಜನ ಕಂಪಲ್ಸರಿ, ಮಿನಿಮಮ್ 100 ಜನ.